ಒಮ್ಮೆ ತಿಂದರೆ ಸಾಕು ಮತ್ತೊಮ್ಮೆ ತಿನ್ನಬೇಕು ಅನಿಸುವಂಥ ಸಿಹಿ ಕುಂಬಳಕಾಯಿ ಹಲ್ವವನ್ನು ಹೇಳ್ತಾ ಇದ್ದೀನಿ. ಅದ್ಭುತ ಟೇಸ್ಟ್ ಆಗಿರುತ್ತೆ ಕಣ್ರಿ, ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ. ಆ್ಯಂಡ್ ಯೂಶಲಿ ಸಕ್ಕರೆ ಹಾಕಿ ಮಾಡ್ತಾರೆ, ಬೆಲ್ಲ ಹಾಕಿ ತೋರಿಸ್ತಾ ಇರೋದು. ಇದರ ಸಿಪ್ಪೆನಂತೂ ಪೀಲರಿಂದ ತೆಗಿಯೋಕ್ಕಾಗಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಸೊ ಹಾಗಾಗಿ ನೈಫಿಂದನೇ ಸಿಪ್ಪೆನೆಲ್ಲ ತೆಕ್ಕೊಂಬಿಟ್ಟು ಇದನ್ನು ಗ್ರೇಟ್ ಮಾಡ್ಕೊಳ್ಳಿ, ಅಂದರೆ ತುರ್ಕೊಂಬಿಡಿ. ಒಂದು 6 ಕಪ್ನಷ್ಟು ಇಲ್ಲಿ ಸಿಕ್ಕಿದೆ ಕುಂಬಳಕಾಯಿ. ಮೊದಲು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೊಂಡು ತೆಗಿರಿ. ಅದೇ ಬಾಣಲೆಗೆ ಒಂದು ತುರಿದಿರುವಂಥ ಕುಂಬಳಕಾಯಿನ ಸೇರಿಸಿ ಫ್ರೈ ಮಾಡ್ತಾ ಬನ್ನಿ. ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಇದನ್ನು ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು. ಆ್ಯಂಡ್ ಕಂದುತ್ತೆ ಇದು, ಲೈಕ್ ಅದರ ಒಂದು ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ 2.5 ಕಪ್ನಷ್ಟು, ಅಳತೆಯ ಕಪ್ನಿಂದ 2.5 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಬೆಲ್ಲ ಕರಗಬೇಕು, ಕರಗೋ ತನಕ ಕೈ ಆಡಿಸ್ತಾನೆ ಇರಿ. ನಂತರ ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ಇದೇ ರೀತಿಯಾಗಿ ಒಂದು 3 ಸ್ಪೂನ್ ತುಪ್ಪ ಬೇಕಾಗುತ್ತೆ. ಒಂದೊಂದು 5 ನಿಮಿಷಕ್ಕೂ ಕೂಡ ಹಾಕ್ತಾ ಇರಿ. ಒಂದು 15 ಮಿನಿಟ್ಸ್ ಅಂದರೆ ಪ್ರೋಸೆಸ್ ಮುಗಿಯುತ್ತೆ. ಏಲಕ್ಕಿ ಪೌಡರ್ನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೊಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿರುತ್ತೆ.